ರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 23ನೇ ಮಂಗಲ ಕಲಶ. ಲೋಕ ಶಾಶ್ವತ ಏಕ ಈಶ ಸಕಲ ವ್ಯಕ್ತೋ ವಿನಿತಾತ್ಮನಃ ಚಿಲ್ಲೋಕಂ ಸ್ವಯಮೇವ ಕೇವಲಮಯಂ ಯಲ್ಲೋಕಯತ್ತೇಕಃ ಲೋಕೋಯಂ ನ ತವಾ ಪರಸ್ತದಪರಸ್ತಸ್ಯಾಸ್ತಿ ತದ್ವಿಕುತೋ ನಿಶ್ಶಂಕ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಸಹಜಂ ಜ್ಞಾನಂ ಸ್ವಯಂ ಸತತಂ ಸದಾ ವಿಂದತಿ. ಸಮ್ಯಕ್ ದೃಷ್ಟಿ ಜೀವನ ಸಹಜಂ ಸ್ವಭಾವದಿಂದಲೇ ಜ್ಞಾನಂ ಶುದ್ಧ ಚೈತನ್ಯ ವಸ್ತುವನ್ನು ವಿಂದತಿ ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ಹೇಗೆ ಅನುಭವಿಸುತ್ತಾನೆ? ಸ್ವಯಂ ತನ್ನಲ್ಲಿ ತನ್ನನ್ನು ಅನುಭವಿಸುತ್ತಾನೆ. ಯಾವ ಕಾಲದಲ್ಲಿ? ಸತತಂ ನಿರಂತರವಾಗಿ, ಸದಾ ಅತೀತ ಅನಾಗತ ವರ್ತಮಾನದಲ್ಲಿ ಅನುಭವಿಸುತ್ತಾನೆ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ನಿಶ್ಶಂಕ, ಸಪ್ತ ಭಯಗಳಿಂದ ರಹಿತನಿದ್ದಾನೆ. ಹೇಗೆ ಆಗುವುದರಿಂದ? ತಸ್ಯ ತದ್ಭಿಃ ಕುತಃ ಅಸ್ತಿ. ತಸ್ಯ ಆ ಸಮ್ಯಕ್ ದೃಷ್ಟಿಗೆ ತದ್ಭಿಃ ಇಹಲೋಕ ಭಯ ಪರಲೋಕ ಭಯ ಕುತಃ ಅಸ್ತಿ ಎಲ್ಲಿಂದ ಇರುವುದು ಎಂದರೆ ಇರುವುದಿಲ್ಲ. ಹೇಗೆ ವಿಚಾರ ಮಾಡುವುದರಿಂದ ಭಯವಾಗುವುದಿಲ್ಲ ಹಾಗೆ ಹೇಳುತ್ತಾರೆ. ತವ ಅಯಂ ಲೋಕಃ ತದಪರಃ ಅಪರಃ ನ. ತವ ಎಲೈ ಜೀವನೇ, ಅಯಂ ಲೋಕಃ ವಿದ್ಯಮಾನವಿರುವಂಥ ಚಿದ್ರೂಪ ಮಾತ್ರವೂ ಅದು ನಿನ್ನ ಲೋಕವಿದೆ. ತದಪರಃ ಅದರಿಂದ ಬೇರೆಯಾದ ಯಾವ ಇಹಲೋಕ ಪರಲೋಕ. ವಿವರಣೆ. ಇಹಲೋಕ ಎಂದರೆ ವರ್ತಮಾನ ಪರ್ಯಾಯ. ಅದರಲ್ಲಿ ಪರ್ಯಾಯ ಇರುವವರೆಗೆ ಸಾಮಗ್ರಿಗಳು ಉಳಿಯುವವೋ ಅಥವಾ ಉಳಿಯಲಿಕ್ಕಿಲ್ಲವೆಂಬ ಚಿಂತೆಯು. ಪರಲೋಕ ಎಂದರೆ ಇಲ್ಲಿಂದ ಸತ್ತು ಒಳ್ಳೆಯ ಗತಿಗೆ ಹೋಗುವೆನೋ ಅಥವಾ ಇಲ್ಲವೋ ಎಂಬ ಚಿಂತೆಯು. ಇಂಥ ಯಾವ ಅಪರಹ ಇಹಲೋಕ ಪರಲೋಕ ಪರ್ಯಾಯ ರೂಪು ನ, ಅದು ಜೀವದ ಸ್ವರೂಪವಿಲ್ಲ. ಯತ ಏಷಃ ಅಯಂ ಲೋಕಃ ಕೇವಲಂ ಚಿಲ್ಲೋಕಂ ಸ್ವಯಂ ಏವ ಲೋಕಯತಿ. ಯತ್ ಏಕೆಂದರೆ ಏಷಃ ಅಯಂ ಲೋಕಃ ಅಸ್ಥಿರೂಪವಿರುವಂಥ ಯಾವ ಚೈತನ್ಯ ಲೋಕವಿದೆ ಅದು ಕೇವಲಂ ನಿರ್ವಿಕಲ್ಪವಿದೆ. ಚಿಲ್ಲೋಕಂ ಸ್ವಯಂ ಏವ ಲೋಕಯತಿ. ಜ್ಞಾನಸ್ವರೂಪ ಆತ್ಮನನ್ನು ತಾನಾಗಿಯೇ ನೋಡುತ್ತಾನೆ. ಭಾವಾರ್ಥವು ಈ ಪ್ರಕಾರವಿದೆ. ಜೀವದ ಸ್ವರೂಪವು ಜ್ಞಾನ ಮಾತ್ರವಿದೆ. ಅದಂತೂ ಜ್ಞಾನ ಮಾತ್ರವೇ ಇದೆ. ಹೇಗಿದೆ ಚೈತನ್ಯ ಲೋಕವು? ಶಾಶ್ವತ ಅವಿನಾಶಿ ಇದೆ. ಮತ್ತೆ ಹೇಗಿದೆ? ಏಕಕಃ ಏಕ ವಸ್ತುವಿದೆ. ಮತ್ತೆ ಹೇಗಿದೆ? ಸಕಲ ವ್ಯಕ್ತಃ ಸಕಲ ಮೂರು ಕಾಲದಲ್ಲಿ ವ್ಯಕ್ತಃ ಪ್ರಕಟವಿದೆ. ಯಾರಿಗೆ ಪ್ರಕಟವಿದೆ? ವಿವಿಕ್ತಾತ್ಮನಃ ಆತ್ಮನಃ ಆತ್ಮಸ್ವರೂಪವು ಯಾರಿಗೆ? ವಿವಿಕ್ತ ಭಿನ್ನವಿದೆ. ಅಂಥ ಭೇದಜ್ಞಾನಿ ಪುರುಷರಿಗೆ. ಅದ್ಭುತ ಕಲಶ ಬೇರೆ.
ಪ್ರಾರಂಭದ ಪದಖಂಡ ಏನು ಹೇಳಿದ್ರು, ಸಮ್ಯಕ್ ದೃಷ್ಟಿ ಜೀವ ಸ್ವಭಾವದಿಂದಲೇ ಶುದ್ಧ ಚೈತನ್ಯ ವಸ್ತುವನ್ನು ಅನುಭವಿಸುತ್ತಾನೆ. ಸ್ವಭಾವದಿಂದಲೇ ಸಮ್ಯಕ್ ದೃಷ್ಟಿಯ ಸ್ವಭಾವನ ಹೀಗಿದೆ. ಆಗಿದೆ ಒಂದು ಶುದ್ಧ ಚೈತನ್ಯ ವಸ್ತುವಿನ ಅನುಭವ ಮಾಡುವಂಥದ್ದೇ ಇದೆ. ಅನ್ಯ ವಸ್ತುವಿನ ಅನುಭವ, ಅನ್ಯ ಪರ್ಯಾಯಗಳ ಪರದ್ರವ್ಯದ ಪರ್ಯಾಯ ಅಂದರೆ ಅಥವಾ ಇಂದ್ರಿಯ ವಿಷಯಗಳ ಅನುಭವ ಮಾಡ್ತಾ ಇರುವಾಗ ಕೂಡ ಶುದ್ಧ ಚೈತನ್ಯವನ್ನು ಅನುಭವ ಮಾಡ್ತಾನೆ. ಸಮ್ಯಕ್ ದೃಷ್ಟಿಯ ವಿಶೇಷತೆ ಹೀಗಿದೆ ರೀ. ಶರೀರಕ್ಕೆ ಸಂಬಂಧಿಸಿದ ಭೋಗಗಳಿಗೆ ಸಂಬಂಧಿಸಿದ ಪರಿಣಾಮ ರೂಪವಾಗಿ ಪರಿಣಮಿಸ್ತಾ ಇರುವೆಳೆದೊಳಗೂ ಕೂಡ ಅವುಗಳದ ಅನುಭವ ಅವನಿಗೆ ಆಗ್ತಾ ಇರುವೆಳೆದೊಳಗೂ ಕೂಡ ಅವನು ಶುದ್ಧ ಚೈತನ್ಯದ ಅನುಭವ ಮಾಡ್ತಾನೆ. ಹೇಗಿದೆ ಶಬ್ದ ಏನೋ ಒಂದು ವೇಳೆ ಶಬ್ದ ಏನೋ ಹೇಳಬಹುದು, ಆದ್ರೆ ಅನುಭವದೊಳಗೆ ಅವಲಂಬನೆಯೊಳಗೆ ಪರ ಇರುವೆಳೆದೊಳಗೂ ಕೂಡ ಅನುಭವದೊಳಗೆ ಮತ್ತು ಅವಲಂಬನೆಯೊಳಗೆ ಸ್ವ ಇದೆ ಅಂಥೇಳಿ ಹೇಗೆ ಹೇಳೋದ, ಹೇಗೆ ಇರೋದು ಹೇಳ್ರಿ. ಪರದ್ರವ್ಯದ ಅವಲಂಬನೆ ಇದೆ. ಅದೇ ಪ್ರತ್ಯಕ್ಷ ಶರೀರದ ಮಾಧ್ಯಮದಿಂದ ಇಂದ್ರಿಯ ವಿಷಯಗಳ ಅವಲಂಬನೆ ಇದೆ. ಬರೀ ಶರೀರದ ಮಾಧ್ಯಮದಿಂದ ಇಲ್ಲ, ಪರಿಣಾಮದಿಂದ ಕೂಡ ಇಂದ್ರಿಯ ವಿಷಯಗಳದ ಅವಲಂಬನೆ ಇದೆ. ಅದರಲ್ಲಿ ಅವನಿಗೆ ಆಯಾ ವಿಷಯಕ್ಕೆ ಸಂಬಂಧಿಸಿದ ಸುಖದ ಸಂವೇದನೆ ಆಗ್ತಾ ಇದೆ. ಇಲ್ಲ ಅನ್ಬಹುದೇನ್ರಿ? ಆಗುವುದಿಲ್ಲ ಅನ್ನಬಹುದೇನ? ಅದನ್ನು ಬಿಟ್ಟು ಇದು ಆಗ್ತಾ ಇದೆ ಅಂತಾರೆ ಅನ್ನಬಹುದೇನ್ರಿ? ಅದನ್ನು ಶುದ್ಧ ಚೈತನ್ಯದ ಅನುಭವವನ್ನು ಬಿಟ್ಟು ಇದರ ಅನುಭವ ಆಗ್ತಾ ಇದೆ ಅನ್ನಬಹುದೇನ? ಇದರ ಅವಲಂಬನೆ ಮಾಡಿರುವೆಳದೊಳಗೆ ಪರಿಣಾಮಿಕವಾಗಿ ಹರ್ಷ, ವಿಷಾದ, ಸುಖ ಮೊದಲಾದವುಗಳದ ಸಂವೇದನ ರೂಪ ಪರಿಣಾಮದಿಂದ ಪರಿಣಮಿಸ್ತಾ ಇರುವೆಳೆದೊಳಗ ಇವುಗಳಿಂದ ಅಲಿಪ್ತ ಇದಾನಬಹುದೇನ್ರಿ? ಹೇಗನ್ನೋದು ಹೇಳ್ರಿ. ಪ್ರತ್ಯಕ್ಷ ಭೋಗಿಸ್ತಾನೆ ಇದನ್ರಲ್ಲ, ಯಾವುದರದ? ಇಂದ್ರಿಯ ವಿಷಯಾವಳಿಗಳದ್ದು. ಬರೇ ಭೋಗಿಸ್ತಾ ಇದ್ದಾನೋ ಅಥವಾ ಅದಕ್ಕೆ ಸಂಬಂಧಿಸಿದ ಹಾಗೆ ರೋಮಾಂಚನ ಸಂವೇದನ ಆಗ್ತಾ ಇರಬಹುದಾಗಿದೆ. ಆಗೋದನರೇ, ಆಗದಿದ್ದರೆ ಯಾವ ಸಲುವಾಗಿ ಅಲ್ಲಿ ಪ್ರವೃತ್ತಿ ಮಾಡ್ತಾನೆ ಹೇಳ್ರಿ. ಈ ವಿಚಿತ್ರ ವ್ಯವಸ್ಥೆ ಏನಿದೆ ಇದ ಮಿಥ್ಯಾತ್ವ ದಶೆಯೊಳಗ ತಿಳಿದು ಬರೋದ ಅಸಂಭವ ಅಸಾಧ್ಯ ಇರುವೆಳೆದೊಳಗೂ ಕೂಡ ಜೀವ ಜ್ಞಾನದೊಳಗ ಪ್ರಯತ್ನ ಮಾಡಿ ತಿಳ್ಕೊಂಡು ಮಿಥ್ಯಾತ್ವ ದಶೆಯಿಂದ ಮೇಲೆದ್ದು ಬರ್ತಾನೆ. ಎಲ್ಲರ ಹಾಗೇನ ಇದ್ದಾನೆ ಆ ಸಮ್ಯಕ್ ದೃಷ್ಟಿ ಜೀವ. ಕೇವಲ ಒಬ್ಬನೇ ಇಲ್ಲ. ಅರೇ ಮುನಿ ಅವಸ್ಥೆಯೊಳಗ ಪಂಚಪ್ರಭುಗಳ ಭಕ್ತಿ ಮಾಡ್ತಾ ಇದ್ದಾನೆ. ಮಾನತುಂಗಾಚಾರ್ಯರಂಥವರ ಆದಿದೇವ, ಅರೇ ಯುಗದ ಆದಿಯೊಳಗ ಆಗಿ ಹೋಗಿರುವಂಥ 1,000,00,000 ಸಾಗರ ವರ್ಷಗಳ ಪೂರ್ವದೊಳಗ ಆಗಿ ಹೋಗಿರುವಂಥ ಪ್ರತ್ಯಕ್ಷ ಸಮವಸರಣದೊಳಗೆ ವಿರಾಜಮಾನ ಆದಿದೇವ ಭಗವಂತನನ್ನ ಜ್ಞಾನದ ಭೂಮಿಕೆಯಲ್ಲಿ ತಂದುಕೊಂಡ ಭಕ್ತಿ ಭಾವದೊಳಗ ಪುಲಕಿತ ಆಗ್ತಾ ಇದ್ದಾರೆ, ಆನಂದಿತ ಆಗ್ತಾ ಇದ್ದಾರೆ. ಆದ್ರೆ ಮೂರ್ಖಶಾಹಿ ಚೌಕಡಿ ಇಲ್ಲಲ್ಲಿ. ಅದ್ಭುತ ಮಾತು ಇದೆಯಲ್ಲ. ಕೇವಲ ವರ್ತಮಾನದೊಳಗೆ ಭಾಷ್ಯ ವಿಷಯದ ಸ್ಪರ್ಶ ಮಾಡ್ತಾ ಇದ್ದಾರೆ. ಒಂದು ಸಮಯ ಹೀಗೆ ಮಾತಿಲ್ಲ. ಎಷ್ಟು ಕಾಲದ ಹಿಂದೆ ಹೋಗಿದರೆ ಪ್ರತ್ಯಕ್ಷ ಆದಿನಾಥ ಭಗವಂತರನ್ನ
ನೋಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಅವರ ಗುಣಗಾನ ಮಾಡ್ತಾ ಇದ್ದಾರೆ, ಪುಲಕಿತ ಆಗ್ತಾ ಇದ್ದಾರೆ. ಆದರೆ ಇಂಥ ಅವಸ್ಥೆಯೊಳಗ ಮೂರು ಕಷಾಯ ಚೌಕಡಿ ಸಹಿತ ಮಿಥ್ಯಾತ್ವದ ಅಭಾವ ಆಗಿ ಹೋಗಿರುವುದರಿಂದ ಅಲ್ಲಿ ಶುದ್ಧ ಚೈತನ್ಯ ಸ್ವರೂಪದ ಅನುಭವ ಇದೆ ಅಂಥೇಳಿ ಹೇಳಿದ್ರೆ ಅದನ್ನು ಗಮನಕ್ಕೆ ತಂದುಕೊಳ್ಳುವುದ ನಮಗೆ ಎಷ್ಟು ಕಠಿಣ ಇದೆ ಅಂಥೇಳನ ಪ್ರತ್ಯಕ್ಷ ಅಮೃತ ಚಂದ್ರಾಚಾರ್ಯ ದೇವ್ ಹೇಳಿದರು, ಸೂಕ್ಷ್ಮ ಇದೆ ಪ್ರಭು, ಸೂಕ್ಷ್ಮ ಇದೆ. ಯಾವುದು ಸೂಕ್ಷ್ಮ ಇದೆ? ಪರದ್ರವ್ಯ ರೂಪದ ಯಾವ ಸಾಧಕ ಜೀವ ಇದ್ದಾನೋ ಅವನು ಹೊರಗಡೆ ಒಂದು ರೀತಿಯಿಂದ ಕಂಡು ಬರ್ತಾ ಇದ್ದಾನೆ, ಹೊರಗಡೆ ಹೊರಗಿನದರ ಅನುಭವದೊಳಗ ಮಗ್ನ ಇದ್ದಾನೆ, ಉಲ್ಲಸಿತ ಆಗ್ತಾ ಇದ್ದಾನೆ. ಆದರೂ ಕೂಡ ಶುದ್ಧ ಸ್ವರೂಪದ ಅನುಭವ ಮಾಡ್ತಾನೆ. ಹೇಗಂದ್ರೆ ಹೇಗೆ ಅಂಥೇಳಿ ಹೇಳಿದ್ರೆ ಹೇಗೆ ತಿಳಿಸಿಕೊಡೋದ್ರಿ? ಅದಕ್ಕೆ ಯಾವ ಶಬ್ದ ತರೋದಿಲ್ಲ. ಹೇಗೆ ಅಂತ ಹೇಳಿ ಕೇಳಿದರೆ ಅಥವಾ ನಮ್ಮನ್ನು ನಾವು ಕೇಳಿಕೊಂಡ್ರೆ ಹೇಗಿದೆ ಹಾಗೆ ತಿಳ್ಕೊಳ್ಳೋದು ಮಾತ್ರ ನಮ್ಮ ಕರ್ತವ್ಯ ಇದೆ. ಆ ತಿಳ್ಕೊಳ್ಳುವ ಸಲುವಾಗಿ ಪ್ರಯತ್ನ ಉದ್ಯಮ ಮಾಡುವುದೇ ನಿನ್ನೆ ಹೇಳಿದ್ದಿತ್ತು ಸ್ವಾಧ್ಯಾಯ ಅನ್ನುವಂಥ ವಿಶೇಷ ಕಾರ್ಯ ಇದೆ. ಸೂಕ್ಷ್ಮತೆಯನ್ನು ಅರೆ ಏನು ಸೂಕ್ಷ್ಮ? ಇದು ಸೂಕ್ಷ್ಮ ಇಲ್ಲರಿ, ಆದ್ರೆ ಇದು ಅತ್ಯಂತ ಸೂಕ್ಷ್ಮ ಇದೆ ರೀ. ಇಲ್ಲಂಥೇಳಿ ಯಾಕೆ ಹೇಳಿತು? ಇದು ಸೂಕ್ಷ್ಮ ಆದ್ರೆ ಅಂತರಂಗದ ವಿಷಯಕ್ಕೇನು ಅನ್ನೋದು? ಸೂಕ್ಷ್ಮ ಇಲ್ಲ ಆದ್ರೂ ಅತ್ಯಂತ ಸೂಕ್ಷ್ಮ ಯಾಕೆ ಹೇಳಿತು? ಅರೆ ಒಂದು ಸಮಯದ ಪರಿಣಾಮದೊಳಗ ಇಂದ್ರಿಯ ವಿಷಯದ ಅನುಭವ, ಭಕ್ತಿಯ ಭಾವದ ಅನುಭವ ಮಾಡಿ ಪ್ರಸನ್ನ ಆಗ್ತಾ ಇದೆ, ಚಿತ್ತ ಪುಲಕಿತ ಆಗ್ತಾ ಇದೆ, ಆತ್ಮ ಪ್ರದೇಶ. ಆ ಸಮಯದೊಳಗೆ ಶುದ್ಧ ಸ್ವರೂಪದ ಅನುಭವ ಇದೆ. ಇದನ್ನು ತಿಳ್ಕೊಳ್ಳೋದ ನಿಜವಾಗಿ ಇಂದ್ರಿಯ ಜ್ಞಾನಕ್ಕೆ ಅತ್ಯಂತ ಸೂಕ್ಷ್ಮ ಇದೆ. ಸೂಕ್ಷ್ಮ ಇದೆ ಪ್ರಭು. ಸಾಧಕ ಜೀವದ ಅಂತಃಪರಿಣತಿ ಭಾಷ್ಯದ ಪ್ರವೃತ್ತಿ. ಭಾಷ್ಯದ ಪ್ರವೃತ್ತಿಯೊಳಗ ಅತ್ಯಂತ ರಸಾಸ್ವಾದ ಮಾಡ್ತಾ ಇರುವೆಳದೊಳಗೂ ಕೂಡ ಚೈತನ್ಯ ರಸದ್ದೇ ಆಸ್ವಾದನೆ. ಅದನ್ನು ಬಿಟ್ಟುಕೊಟ್ಟಿಲ್ಲ ಅಲ್ರಿ, ಅದರದೇ ಆಸ್ವಾದನೆ. ತಿಳಿತಾ ಇದೆ. ಹಾಗೆ ತಿಳಿಯಲು ಸಾಧ್ಯ ಇದೆ. ಯಾವಾಗ ತಿಳಿತಿದೆಯೋ ಹಾಗೆ ಈ ಜೀವದ ಭವ್ಯ ಭವಿತವ್ಯ ಉದಯ ಆಗುವಂತಹ ಸಮಯ ಸನ್ನಿಹಿತ ಆಗ್ತಿದೆ. ಏನು ಹೇಳಿತು? ಅಂತರಂಗದೊಳಗ ಅತೀಂದ್ರಿಯ ಆನಂದ ಅಂದ್ರೆ ಅಥವಾ ಶುದ್ಧ ಚೈತನ್ಯದ ಅನುಭವ ಮಾಡ್ತಾನೇ ಇದ್ದಾರೆ. ಹೊರಗಡೆ ಭಾಷ್ಯ ಪ್ರವೃತ್ತಿಯೊಳಗ ಅತ್ಯಂತ ರಸ 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 ಆಸ್ವಾದಿಸ್ತಾ ಇದ್ದಾರೆ. ದೇಹದಿಂದ, ವಚನದಿಂದ, ಮನುಷ್ಯನಿಂದ ಪ್ರಸನ್ನ ಆಗ್ತಾ ಇದ್ದಾರೆ. ಆದರೂ ಕೂಡ ಶುದ್ಧ ಚೈತನ್ಯದ್ದೇ ಅನುಭವ. ಎರಡೂ ಹೇಗದವು? ವಿರುದ್ಧದವಲ್ಲ. ಒಂದು ಇಂದ್ರಿಯ ವಿಷಯ ಇದೆ, ಒಂದು ಅತೀಂದ್ರಿಯದ ವಿಷಯ ಇದೆ. ಒಂದು ಅನಾದಿ ಅಭ್ಯಾಸದ ಬಲದಿಂದ ನಡೀತಾ ಇದೆ, ಒಂದು ಅನಂತ ಪುರುಷಾರ್ಥದ ಬಲದಿಂದ ನಡೀತಾ ಇದೆ.
ಒಂದು ಅನಾದಿ ಅಭ್ಯಾಸದ ಬಲದಿಂದ ಚಕ್ರ ನಡೀತಾ ಇದೆ. ಅದಕ್ಕೆ ಹೇಳಿದ್ರು, ದೇಹವು ದೇಹದ ಯೋಗ್ಯತೆಯಿಂದ, ಆತ್ಮನು ಆತ್ಮನ ಯೋಗ್ಯತೆಯಿಂದ. ಏನಿದೆ ಈಗ? ಆತ್ಮ ಅತೀಂದ್ರಿಯ ಇದ್ದಾನೆ. ಯಾವಾಗ? ಅರಹಂತಾವಸ್ಥೆಯಲ್ಲಿ. ಆದರೆ ಅರಹಂತಾವಸ್ಥೆ ಇನ್ನು ಒಂದು ಸಮಯ, ಎರಡು ಸಮಯದಲ್ಲಿ ಪ್ರಾಪ್ತ ಆಗೋದಿದೆ. ಅಲ್ಲಿ ಕೂಡ ಅವನು ಹೇಗದಂದ್ರೆ ಅತೀಂದ್ರಿಯನೇ ಇದ್ದಾನೆ. ಆ ಅತೀಂದ್ರಿಯ ಇರುವೆಳೆದೊಳಗ ಅವನ ಜ್ಞಾನ ಇಂದ್ರಿಯಗಳ ದ್ವಾರವನ್ನು ಸ್ಪರ್ಶ ಮಾಡಿ ಮಾಡಿ ಹೋಗ್ತಾ ಇದೆಯೋ ಅಥವಾ ಇಲ್ಲರಿ? ಜಲದ ತರಂಗದ ಹಾಗೆ ಅದು ಯಾವ ಪ್ರಕಾರ ಹೊರಗೆ ಬಂದು ಬಂದು ಒಳಗೆ ಹೋಗ್ತಿದೆಯಲ್ಲ, ಸಮುದ್ರದ ಅಲೆ. ಅದ್ಭುತ. ಒಂದು ಸಮಯದ ಪರಿಣಾಮದೊಳಗ ಎರಡೂ ಕಾರ್ಯ ಪೂರ್ಣ ರೂಪದಿಂದನೇ ಕಂಡು ಬರ್ತಾ ಇದ್ದಾವೆ. ಇದರೊಳಗೂ ಯಾವುದು? ಅರೆ, ಭಕ್ತಿಯ ರಸ ಎಷ್ಟು ಉಕ್ಕಿ ಬರ್ತಾ ಇದೆ. ಮಾನತುಂಗಾಚಾರ್ಯರು ಇರಬಹುದು, ಅಥವಾ ಸಮಂತಭದ್ರಾಚಾರ್ಯರು ಇರಬಹುದು. ಯಾವಾಗ ಸ್ವಯಂಭೂ ಸ್ತೋತ್ರ ಬಂತು ಆ ವೇಳೆದೊಳಗೊಂದು ಮಾತು ಹೇಳಿತು. ಮಾನತುಂಗಾಚಾರ್ಯರ ಭಕ್ತಾಮರ ಇಷ್ಟು ಖ್ಯಾತಿಗೆ ಪ್ರಾಪ್ತ ಆಗಲಿಕ್ಕೆ ಕಾರಣ ಏನ ಅಂತಂದ್ರೆ ಅದರ ವಿಷಯ ಸುಲಭ. ಸಮಂತಭದ್ರಾಚಾರ್ಯ ದೇವರ ಸ್ವಯಂಭೂ ಸ್ತೋತ್ರ 24 ತೀರ್ಥಂಕರರ ಸ್ತೋತ್ರ. ಅದರ ವಿಷಯ ಕಠಿಣ ಇದೆ. ಆದರೆ ಎರಡರಲ್ಲೇನೋ ಅರೆ ನಾವು ಸ್ತುತಿ ಯಾವುದಕ್ಕಂತೇವೆ? ತ್ರಿಶಲಾನಂದನ ಸಿದ್ಧಾರ್ಥ ಕುವರ ಇದು ಸ್ತುತಿ ಇದೆ. ಅಲ್ಲಿ ವೈಶಾಲಿ ನಗರದೊಳಗೆ ಕುಂಡಲಪುರದೊಳಗೆ ಜನ್ಮ ತಾಳಿದ್ರು ಆ ಸರ್ಪ, ಆ ಆನೆ, ಇದೇನಾದರೂ ಸ್ತುತಿ ಇದೆ ಅನ್ರಿ? ಸ್ತುತಿ ಯಾವುದಕ್ಕಂತಾರೋ ಅನ್ನೋದು ಕೂಡ ನಮಗೂ ಗೊತ್ತಿಲ್ಲ. ಏನು ಹೇಳಿದ್ರೆ ಸರ್ವಜ್ಞತೆಯನ್ನು ಕೊಂಡಾಡಿದರು, ವೀತರಾಗತೆಯನ್ನು ಹೇಳಿದರು. ವೀತರಾಗ ಸ್ವಭಾವದ ಸ್ಮರಣೆ ಮಾಡುವುದರಿಂದ ಎಂಥ ಎಂಥ ಘೋರವಾದಂಥ ವಿಪತ್ತುಗಳ ನಿರ್ಣಾಮ ಆಗಿ ಹೋಗ್ತವೆ ಅನ್ನೋದು ಹೇಳಿದರ್ರಿ. ಬರೀ 4 ಪದ್ಯದೊಳಗ ಅಷ್ಟು ಪ್ರಾತಿಹಾರ್ಯದ ವಿವೇಚನೆ ಮಾಡಿದ್ದಾರೆ ಮಾನತುಂಗಾಚಾರ್ಯರು. ಆದ್ರೆ ಅಷ್ಟ ಅನ್ನೋದಕ್ಕಿಂತ ಅದರ ಕಡೆಗೆ ಸ್ವಲ್ಪ ಕೂಡ ಗಮನನ ಹೋಗಿಲ್ಲ ಸಮಂತಭದ್ರಾಚಾರ್ಯ. ಸ್ತುತಿ ಯಾವುದಕ್ಕಂತಾರೆ? ಅರೇ, ಹೀಗೆ ಸ್ತುತಿ ಮಾಡೋ ವೇಳೆದೊಳಗ ಆ ಅತೀಂದ್ರಿಯ ಶುದ್ಧ ಚೈತನ್ಯದ ಅನುಭೂತಿಗೆ ಬಾಧೆಯಲ್ಲಿದೆ ಹೇಳಿ. ಸಮಂತಭದ್ರಾಚಾರ್ಯರಂಥ, ಮಾನತುಂಗಾಚಾರ್ಯರಂಥ, ವಾದಿರಾಜಮುನಿಯಂಥ, ಸಿದ್ಧಸೇನ ದಿವಾಕರರಂಥ ಸ್ತುತಿ ಮಾಡುವ ವೇಳೆದೊಳಗ ಶುದ್ಧ ಚೈತನ್ಯದ ಅನುಭೂತಿಯೊಳಗೆ ವ್ಯತ್ಯಯ ಎಲ್ಲಿಂದ ಬರುವುದರೆ? ಸರಿಯದೇ ಪ್ರಕಾರ 5ನೇ ಗುಣಸ್ಥಾನದೊಳಗಿರುವಂಥ ಸಾಧಕ ಜೀವ, 4ನೇ ಗುಣಸ್ಥಾನದೊಳಗಿರುವಂಥ ಅವಿರತ ಸಮ್ಯಕ್ ದೃಷ್ಟಿ. ಅರೆ, ಬಂಧ ಯಾಕಾಗೋದಿಲ್ಲ ಸಮ್ಯಕ್ ದೃಷ್ಟಿ ಈ ಜೀವರುಗಳಿಗೆ? ಯಾಕಾಗುವುದಿಲ್ಲ ಹೇಳ್ರೆ? ಯಾಕಾಗುವುದಿಲ್ಲ ಅಂತಂದ್ರೆ ಏನೆಲ್ಲ ಮಾಡ್ತಾ ಇರೋ ವೇಳೆದೊಳಗೂ ಕೂಡ ಅವರು ಶುದ್ಧ ಚೈತನ್ಯ ಸ್ವರೂಪದ ಅನುಭವವನ್ನೇ ಮಾಡ್ತಾ ಇರ್ತಾರೆ. ಮತ್ತು ಬಂಧದ ನಿರೋಧದ ಉಪಾಯ 3 ಕಾಲ 3 ಲೋಕದೊಳಗೆ ಒಂದೇ ಇದೆ. ಯಾವುದ? ಶುದ್ಧ ಚೈತನ್ಯ ತತ್ವದ ಅನುಭವ. ಚೈತನ್ಯ ಸ್ವರೂಪದ ಅನುಭವ ಏನಿದೆ ಅದು ಒಂದನ್ನು ಹೊರತುಪಡಿಸಿ ಬಂಧದ ನಿರೋಧ ಮಾಡುವ ಸಾಮರ್ಥ್ಯ ಯಾವೂ ಪರಿಣಾಮ ವಿಶೇಷ, ಜ್ಞಾನ ವಿಶೇಷ, ಶ್ರದ್ಧೆಯ ಪರಿಣತಿ ವಿಶೇಷ ಇಲ್ಲವೇ ಇಲ್ಲ. ಏನು ಮಾಡುವ ವೇಳೆದೊಳಗೆ ಏನು ಮಾಡ್ತಾ ಇದ್ದಾರೆ? ಈಗ 4ನೇ ಗುಣಸ್ಥಾನ ತನಕ ಬಂದೇವ್ರಿ. ಎಲ್ಲಿಂದ?
ಮುನಿರಾಜರ ದಶಾ ವಿಶೇಷವನ್ನು ನೋಡಿ, ಭಕ್ತಿ ಮಾಡ್ತಾ ಇರುವಂಥ ಕಾರ್ಯ ವಿಶೇಷವನ್ನು ನೋಡಿ ಅಲ್ಲಿ ಪೂರ್ಣ ರೂಪದಿಂದ ನಿಮಗ್ನ, ಅರೆ ಬಹಳ ವಿಚಾರಣೀಯ ವಿಷಯ ಇದೆ ರೀ, ವಿಚಾರ ಮಾಡುವಂಥ ವಿಷಯ ಇದೆ, ಮಾಡಲೇಬೇಕಾದಂಥ ವಿಷಯ ಇದೆ, ವಿಚಾರದ ನಿಷ್ಕರ್ಷ ರೂಪವಾಗಿ ಸತ್ಯವನ್ನು ಕಾಣಲೇಬೇಕಾದಂಥ ವಿಷಯ ಇದೆ ರೀ. ಅರೆ ಭಕ್ತಿ ಮಾಡುವುದರೊಳಗೆ ಮಾಯಾಚಾರ ಇಲ್ಲ. ಮುನಿ ಭಗವಂತರದ ಮಾಯಾಚಾರ ಮಾಡ್ತಾರೆ, ಸುಮ್ಮ ಬಾಯಿಲೆ ಅಂತ ಇದ್ದಾರು, ಮತ್ತು ಒಳಗೆ ಶುದ್ಧಾತ್ಮನ ಮಹಿಮೆ ಮಾಡ್ತಾ ಇದ್ದರು. ಹೀಗೆ ಮಾತಿಲ್ರೇ, ಮಾಯಾಚಾರದ ಮಾತಿಲ್ಲ. ಅಲ್ಲಿ ಪೂರ್ಣ ರೂಪದಿಂದ ಸಮರ್ಪಿತ ಇದ್ದಾರೆ, ಇಲ್ಲಿ ಸಂಪೂರ್ಣ ಅನುಭವವನ್ನು ಮಾಡ್ತಾ ಇದ್ದಾರೆ. ಯಾವುದರದ? ಶುದ್ಧ ಚೈತನ್ಯದ. ಅರೆ ಚೈತನ್ಯದ ಅನುಭವ ಪೂರ್ಣ ರೂಪದಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಕೂಡ ವ್ಯತ್ಯಯ ಬಂದಿಲ್ಲ ಆ ರಸದೊಳಗೆ. ಇಲ್ಲಿ ಅನುಭವ ಪೂರ್ಣ ರೂಪದಿಂದ, ಸಂಪೂರ್ಣ ರೂಪದಿಂದ ಒಂದು ಶುದ್ಧ ಚೈತನ್ಯದ್ದೇ ಮಾಡ್ತಾ ಇರೋ ವೇಳೆದೊಳಗ ಅಲ್ಲಿ ಸ್ವಲ್ಪ ಕೂಡ ಭಕ್ತಿ ರಸದೊಳಗ ಯಾವುದೇ ರೀತಿ ಕುಂದ ಬಂದಿಲ್ಲ, ಸಂಪೂರ್ಣ ಸಮರ್ಪಿತ ಇದ್ದಾರೆ. ಹೇಗೆ ಸಾಧ್ಯ ಇದೆ? ಎರಡು ಗುಣದ ಮಾತು ಅನ್ನೋನು ಏನ್ರೆ? ಅರೆ ನನಗೆ ವಿಷಯ ಸ್ಪಷ್ಟ ಆಗ್ತಾ ಇಲ್ಲ, ನಿಮಗೆ ತಿಳಿದಿದ್ರಲ್ಲೂ ಕೂಡ. ಎರಡು ಗುಣದ ಕಾರ್ಯ ಅನ್ನೋನು ಏನು? ಶ್ರದ್ಧೆಯ ಅಪೇಕ್ಷಾದಿಂದ ಅಲ್ಲಿ ಸ್ಥಿರ ಇದ್ದಾರೆ, ಚಾರಿತ್ರ್ಯದ ಅಪೇಕ್ಷಾದಿಂದ ಇಲ್ಲಿ ರಸಾಸ್ವಾದ ಮಾಡ್ತಾ ಇದ್ದಾರೆ. ಅಲ್ರಿ, ಎರಡು ಗುಣದ ಮಾತಿಲ್ಲ. ಸಮಗ್ರ ರೂಪದಿಂದ ಆತ್ಮನ ಮಾತಿದೆ, ಜೀವದ ಮಾತು ಇದೆ, ಉಪಯೋಗದ ಮಾತು ಇದೆ. ಉಪಯೋಗದ ಮಾತು. ಮತ್ತು ಆಗಮ ಗ್ರಂಥಗಳಲ್ಲಿ, ಸಿದ್ಧಾಂತ ಗ್ರಂಥಗಳಲ್ಲಿ ಹೇಳಿದರಲ್ಲ, ಏನು ಹೇಳಿದರು? ಒಂದು ಖಡ್ಗ ಕೋಶದೊಳಗೆ ಎರಡು ಖಡ್ಗ ನಿಲ್ಲುವುದಿಲ್ಲ ಅಂಥೇಳಿ. ಹಾಗಾದರೆ ಇಲ್ಲಿ ಎರಡು ಕಾರ್ಯ ಪೂರ್ಣ ರೂಪದಿಂದ ಹೇಗೆ ಆಗ್ತಾ ಇದೆ? ಹಾಗೆ ಆಗ್ತಾ ಇದೆ. ಸಂಪೂರ್ಣ ಸಮರ್ಪಿತ ಇದ್ದಾರೆ. ಆ ಪರಮಾತ್ಮ ದಶೆಗೆ ಪ್ರಾಪ್ತವಾಗಿರುವಂಥ ಅರ್ಹಂತ ಭಗವಂತರ ಭಕ್ತಿ ರಸಕ್ಕ ಸಂಪೂರ್ಣ ಸಮರ್ಪಿತ ಇದ್ದಾರೆ. ಆದರನು ಏನ? ಶುದ್ಧ ಚೈತನ್ಯದ ಅನುಭವವನ್ನೇ ಮಾಡ್ತಾ ಇದ್ದಾರೆ. ಅನುಭವವನ್ನು ಬಿಟ್ಟುಕೊಟ್ಟಿಲ್ಲ ಅನ್ನೋ ಶಬ್ದ ಪ್ರಯೋಗ ಇಲ್ರಿ, ಅನುಭವವನ್ನೇ ಮಾಡ್ತಾ ಇದ್ದಾರೆ. ಹಾಗಾದರೆ ಏನು ಹೇಳಬಹುದಿಲ್ಲಿ? ಭೇದ ಮಾಡಿ ಅಂತೂ ಹೇಳಿತು. ಒಂದು ಅನಾದಿ ಸಂಸ್ಕಾರದ ಬಲದಿಂದ ನಡೀತಾ ಇದೆ, ಒಂದು ಅನಂತ ಪುರುಷಾರ್ಥದ ಬಲದಿಂದ ನಡೀತಾ ಇದೆ ಅಂತ ಭೇದ ಮಾಡಿ ಅಂತೂ ಹೇಳಿತು. ಭೇದ ಯಾವುದರ ಸಲುವಾಗಿ? ಭೇದ ಯಾವುದರ ಸಲುವಾಗಿ? ಅಭೇದವನ್ನು ತಿಳ್ಕೊಳ್ಳುವ ಸಲುವಾಗಿರಿ. ಅಭೇದವನ್ನು ತಿಳ್ಕೊಳ್ಳುವ ಸಲುವಾಗಿ ಭೇದ ಮಾಡಿದೆ. ಹಾಗಾದರೆ ಏನು ನಡೀತಾ ಇದೆ? ಅರೆ ಎಷ್ಟ ಶುದ್ಧ ಸ್ವರೂಪದ ಅನುಭವದೊಳಗ ತನ್ಮಯತೆ ಇದೆಯೋ ಅಷ್ಟೇ ಅರ್ಹಂತರ ಭಕ್ತಿಯೊಳಗೆ ತನ್ಮಯತೆ ಇದೆ. ಕೇವಲ ಜ್ಞಾನ ಆಗಲಿಕ್ಕೆ ಯೋಗ್ಯವಾದಂಥ ಯಾವ ಸಾಧನೆ ಸಾಧಕನ ಜೀವನದೊಳಗೆ ನಡೆದಿರ್ತಿದೆಯಲ್ಲ, ಆ ವೇಳೆದೊಳಗ ಅವನ ಸಾಧನೆಯೊಳಗ ಶುದ್ಧಾತ್ಮ ಚೈತನ್ಯ ಸ್ವರೂಪದ ಆತ್ಮ ಉತ್ತರೋತ್ತರ ಸಮಯದಿಂದ ಸಮಯಕ್ಕ ಮಹಿಮಾನ್ವಿತವಾಗಿ, ಉನ್ನತವಾಗಿ, ಶ್ರೇಷ್ಠನಾಗಿ, ಶ್ರೇಷ್ಠತರನಾಗಿ ಕಾಣಿಸ್ತಾನೆ, ಅನುಭವದಲ್ಲಿ ಬರ್ತಾನೆ. ಅದುವೇ ನಿಜವಾಗಿ ಅರ್ಹಂತ ಸಿದ್ಧ ಸಕಲ ನಿಖಲ ಪರಮಾತ್ಮರ ಭಕ್ತಿ ಇದೆ. ನಿಯಮ ಸಾರದೊಳಗೆ ಪರಮ ಭಕ್ತಿ ಅಧಿಕಾರ ತೆಗೆದು ನೋಡೋದ್ರೆ ಶಬ್ದದೊಳಗೆ ಮೋಹಿತ ಆಗೋದಿಲ್ಲ, ಅರ್ಥವನ್ನು ಗ್ರಹಣ ಮಾಡುವ ಪುರುಷಾರ್ಥ ಮಾಡೋದ್ರೆ. ಇಷ್ಟು ದಿವಸಗಳ ಕಳೆದ ನಂತರ ನಮಗೆ ಅರ್ಥ ಗ್ರಹಣ ಮಾಡುವಂಥ ಯೋಗ್ಯತೆ ಬಂದದ್ದೇ ಇದೆ. ಆ ಕಾರ್ಯ ಮಾಡುವುದ್ರೆ ಹಾಗಾದ್ರೆ ವಚನದಿಂದ ಕಾಯದಿಂದ ಪುಲಕಿತ ಆಗ್ತಾ ಇದ್ದಾರೆ. ವಚನದಿಂದ ನಾನಾ ಪ್ರಕಾರದ ಉಚ್ಚ ಶಬ್ದಗಳ ಪದಪುಂಜಗಳ ಬರ್ತಾ ಇದ್ದಾವೆ. ಅದು ಆ ಶುದ್ಧ ಚೈತನ್ಯದ ಅನುಭವದಿಂದ ಬರ್ತಾ ಇದ್ದಾವೆಯೋ ಅಥವಾ ಅವು ಸ್ವತಂತ್ರ ಅದಾವ್ರೆ? ಅವು ಸ್ವತಂತ್ರ. ಅಲ್ಲೇನಿದೆ?
ಆ ಅನುಭವ ನಿಮಿತ್ತ ಇದೆ ರೀ. ನಿಮಿತ್ತ ಯಾವುದಕ್ಕೆ ಹೇಳಿತು? ನಿಮಿತ್ತ ಯಾವುದಕ್ಕೆ ಹೇಳಿತು? ಏನನ್ನೂ ಯಾವುದು ಮಾಡುವುದಿಲ್ಲವೋ ಅದು ನಿಮಿತ್ತ ರೀ. ಸಂಪದದೊಳಗೆ ಬಂತಲ್ಲ, ಯಾವ ಕಾರ್ಯವನ್ನು ಮಾಡುವುದಿಲ್ಲವೋ ಅದಕ್ಕೆ ನಿಮಿತ್ತ. ಅರೆ ಉಪಾದಾನದ ಸ್ಪರ್ಶ ಮಾಡುವುದಿಲ್ಲ, ಉಪಾದಾನದ ಕಡೆಗೆ ನೋಡುವುದಿಲ್ರಿ, ಅದಕ್ಕೆ ನಿಮಿತ್ತ. ಜೈನ ದರ್ಶನ ಅತ್ಯಂತ ಸೂಕ್ಷ್ಮ ಇದೆ. ಅರೆ ಸಮಯಸಾರ, ನಿಯಮಸಾರ, ಪ್ರವಚನ ಸಾರದಂಥ ಪರಮಾಗಮಗಳ ಶಬ್ದಗಳನ್ನು ಓದೋದ ಸುಲಭ ಇರಬಹುದು, ಆದರೆ ಬಾಲಬೋಧ ಪಾಠಮಾಲೆಯಲ್ಲಿರುವಂಥ ಶಬ್ದದ್ದು ಕೂಡ ಭಾವವನ್ನು ಗ್ರಹಣ ಮಾಡೋದ ನಿಜವಾಗಿ ಕಠಿಣ. ತಿಳಿದ್ರೆ ತಿಳಿಬಹುದು, ಇಲ್ಲ ಅಂತಂದ್ರೆ ಬಿಟ್ಟು. ಕಥನ ಸಾಪೇಕ್ಷ ತಮಗೇನಾದರೂ ಕೆಡಕನಿಸಿದ್ರೂ ಅದಕ್ಕೇನು ಮಾಡಲಿಕ್ಕೆ ಆಗುದಿಲ್ಲ. ಬಾಲಬೋಧ ಪಾಠಮಾಲೆ, ಅರೆ ಅದಕ್ಕೆಂತಲೂ ಕೆಳಗೆ ಹೋಗೋಣ ನಾವು. ಕೆಳಗಂತಂದ್ರೆ ಹೀನೋ ಅಥವಾ ಕೆಳಗಂತಂದ್ರೆ ಭದ್ರರೇ? ಭದ್ರರೇ. ಕೆಳಗಂತಂದ್ರೆ ಹೀನಲ್ಲ, ಕೆಳಗಂತಂದ್ರೆ ಭದ್ರರೇ. ಅಧರ ದೇವ್ರಿ ನಾವು ಮೇಲ್ಮೇ ತೋಲ್ ತಪ್ಪಬಹುದು, ಕಾಲು ಜಾರಬಹುದು, ಅದರ ನೆಲದ ಮೇಲೆ ಕೂತಿರುವಂಥವು ಇಲ್ಲ ಮಲ್ಕೊಂಡಿರುವಂಥವು ಅವನೆಲ್ಲಿ ತೋಲ್ ತಪ್ಪೋದ್ರಿ? ಅವ ಎಲ್ಲಿ ಪತನ ಆಗೋದು? ಅವ ಎಲ್ಲಿ ಜಾರೋದ್ರಿ? ಅದಕ್ಕೆ ಭೂಮಿ ಭದ್ರ ಬೇಕು. ಬಾಲಬೋಧಕ್ಕಿಂತಲೂ ಭದ್ರ ನಮೋಕಾರ ಮಾತ್ರ. ನಮೋರ ಅಂತ ಅಂಚಳಿನ ಭಗವತ್ ಸ್ವರೂಪದ ಕುಂದ ಆಚಾರ್ಯ ದೇವ ಸಾಕ್ಷಾತ್ ಶ್ರೀಮಂಧರ ಸ್ವಾಮಿಯ ದರ್ಶನ 8 ದಿವಸ ಅವರ ಸಂಯೋಗದಿಂದ ಲಾಭಾನ್ವಿತ ಆಗಿ ಈ ಪವಿತ್ರ ಭರತ ಭೂಮಿಗೆ ಬಂದು ಹೇಳಿದ್ರು ಜೋ ಜಾನದೆ ಅರ್ಹಂತ. ನಮೋ ಅರ್ಹಂತ ನಂಬೇಕಿಲ್ಲ, ಜೋ ಜಾನದೆ ಅರ್ಹಂತ. ಅರ್ಹಂತರನ್ನು ತಿಳಿಯೋದು ಕಠಿಣ ಇದೆ. ನಮೋ ಅರ್ಹಂತ ನಮ್ಮ ಅನ್ನೋದು ದಿವಸಕ್ಕೆ 1000 ಬಾರಿ ಅನ್ಬಹುದ್ರಿ. ಹಾಗೇ ಇದೆ ನಿಯಮಸಾರ, ಸಮಯಸಾರ, ಪ್ರವಚನಸಾರ ಗ್ರಂಥಗಳ ವಾಚನ ಹಾಗೇ ಇದೆ. ನಮೋ ಅರ್ಹಂತ ನಮ್ಮ ಅಂದಷ್ಟೇ ಸುಲಭ ಇದೆ, ಆದರೆ ಅದರೊಳಗಿನ ಒಂದೊಂದು ಶಬ್ದ, ಅರೆ ಅರ್ಹಂತ ಶಬ್ದದ ಒಳಗಿನ ಭಾವದ ಗ್ರಹಣ ಆದಿದ್ದೇ ಆದ್ರೆ, ಗ್ರಹಣ ಅಂದರೆ ಅಥವಾ ತಿಳಿದು ಬಂದಿದ್ದೇ ಆದರೆ ಏನಾಗ್ತಿದೆ? ಮೋಹಂ ಖಲು ಜಾದಿ ತತ್ಸಲಯ. ಅವನ ಮೋಹ ನಾಶಕ್ಕೆ ಪ್ರಾಪ್ತ ಆಗಿ ಯಾರ್ದ? ಅರ್ಹಂತರನ್ನ ತಿಳಿಯುವಂಥವ್ನು. ಅವ ಅರ್ಹಂತ ಅನ್ನುವ ಯೋಗ್ಯತೆ ಇಲ್ದಿದ್ರೆ ಹೋಗ್ಲಿರಿ. ಅಂಥವೇನ್ರಿ ತಿರಿಯಂಚ ನಮೋ ಅರ್ಹಂತಾನ, ಆದ್ರ ಅರ್ಹಂತರನ್ನು ತಿಳಿತಾವ್ರಿ. ಯಾವ? ಸ್ವಯಂಭೂರಮಣ ಸಮುದ್ರ, ಸ್ವಯಂಭೂರಮಣ ದ್ವೀಪ. ಯಾರಿಲ್ಲ ಅಲ್ಲಿ? ಭಾವಲಿಂಗಿ ಸಂತರ ಇಲ್ಲ, ಜಿನಮಂದಿರ ಇಲ್ಲ, ಜಿನಬಿಂಬ ಇಲ್ಲ. ಕೊನೆಯ ಸಮುದ್ರ, ಕೊನೆಯ ದ್ವೀಪ. ಅಲ್ಲಿದಾವೆ ಸಂಜ್ಞಿ ಪಂಚೇಂದ್ರಿಯ ತಿರಿಯಂಚಗಳ. ಮನುಷ್ಯ ಕ್ಷೇತ್ರ ಅಂತೂ 2.5 ದ್ವೀಪ, ಅದು ಕೊನೆಯ ದ್ವೀಪ ಇದೆ ರೀ. ಅಲ್ಲೇನದವು? ತಿರಿಯಂಚ ಅದಾವು. ಸಂಜ್ಞಿ ಪಂಚೇಂದ್ರಿಯ ತಿರಿಯಂಚ ಇದಾವೆ. ಅವು ಅರ್ಹಂತರ ಸ್ವರೂಪವನ್ನು ತಿಳಿದಿದವ್ರಿಪ್ಪ. ಅವುಗಳ ಮೋಹ ನಾಶ ಆಗಿದೆ. ಒಂದಿಷ್ಟು ಏನಾದರೂ ಅನ್ನಿಸ್ಬೇಕೇನು ಬ್ಯಾಡ್ರಿ ಅವರನ್ನವ್ರು? ನಿಜವಾಗಿ ಅನ್ನಿಸ್ಬೇಕು. ಅರ್ಹಂತರ ಸಿಗೋದು ಸುಲಭ ನೋಡ್ರಿ. ಇನ್ನು ಮೇಲೆ ಅಲ್ಲ, ಈ ಕಥನದೊಳಗೆ ಇನ್ನು ವಿಷಯ ಹೀಗೆ ಬರ್ತಿದೆ. ಅರ್ಹಂತರ ಸಿಗೋದು ಸುಲಭ, ಆದರೆ ಅರ್ಹಂತರ ತಿಳಿಯುವುದು ಕಠಿಣ. ಅನಂತ ಬಾರಿ ಸಿಕ್ಕಿದಾರ್ರಿ ಅರ್ಹಂತರ. ಭಗವಂತರ ಮಂದಿರದೊಳಗೆ ಕ್ಷುದ್ರ ಹುಳು, ಇಲಿ ಆಗಿ ಸಂಚಾರ ಮಾಡಿದ್ದಿರ್ಬೋದು ಅಥವಾ ಇಲ್ರಿ, ನೋಡಿದ್ದಿರ್ಬೋದು ಅಥವಾ ಇಲ್ರಿ. ಭಗವಂತರ ಸಿಗೋದು ಸುಲಭ, ನಮೋ ಅರ್ಹಂತಾನಂ ಅನ್ನೋದು ಸುಲಭ. ಬರೀತಾರಲ್ಲ ನಮೋಕಾರ ಮಂತ್ರ ಬರೀತಾರೆ, ಭಾಳ ದೊಡ್ಡ ಸಾಧನೆ ಅಂತ ಹೇಳಿ ತಿಳಿತಾರೆ.
ಅದರಿಂದ ಪರಿಣಾಮದೊಳಗ, ಜ್ಞಾನದೊಳಗ, ಶ್ರದ್ಧೆಯೊಳಗ ಅರಹಂತರ ಸ್ವರೂಪವನ್ನು ಗ್ರಹಣ ಮಾಡುವಂಥ ಯೋಗ್ಯತೆ ಎಷ್ಟು ಅಂಶದಿಂದ ಬಂದಿದೆ. ಆ ಪ್ರಕಾರ ಮಾರ್ಗ ತೋರ್ಸೋರನು ನಿಜವಾಗಿ ಎಷ್ಟು ಸ್ಥೂಲ ಮತ್ತು ಆ ಪ್ರಕಾರದ ಮಾರ್ಗದೊಳಗೆ ಹೋಗುವಂಥವ್ರು ಕೂಡ ಎಷ್ಟು ದುರ್ಭಾಗ್ಯಶಾಲಿಗಳು. ಮಾಡ್ತಾ ಇರೋದೇನ ನಮೋ ಅರಹಂತಾನಂ ನಮೋ ಸಿದ್ಧಾನಂ ಬರಿತಾ ಇರೋದು. ಎಲ್ಲಿ ಬರೆಯೋದು ಯಾವುದರಿಂದ ಬರೆಯೋದು? ಎಲ್ಲಿ ಬರೆಯೋದ್ರೆ ಹಾಳೆಯ ಮೇಲೆ ಬರೆಯೋದು, ಬುಕ್ಕದೊಳಗೆ ಬರೆಯೋದು. ಯಾವುದರಿಂದ ಬರೆಯೋದು? ಪೆನ್ನಿಂದ. ಅರೆ ಬರೀಲಿಕ್ಕೆ ಬೇಕ ಪರಿಣಾಮದೊಳಗೆ ದ್ರವ್ಯ ಸ್ವಭಾವದ ಅನುಭವ ರೂಪಿ ಇಂಕದಿಂದ ಬರೀಲಿಕ್ಕೆ. ಪ್ರಗಟ ಪರ್ಯಾಯ ರೂಪದ ಹಾಳೆಯ ಮೇಲೆ ದ್ರವ್ಯ ಸ್ವಭಾವದ ಅನುಭವ ರೂಪಿ ಲೆಕ್ಕಣಿಕೆಯಿಂದ ಬರೆಯುವುದು. ಆ ಲೋಕ ಎಂಥದ್ದಿದೆ? ಆ ಲೋಕ ಅಲೌಕಿಕಿದೆ. ಅಲ್ಲಿ ಯಾರೂ ಇಲ್ಲ, ಯಾವುದೂ ಇಲ್ಲ, ಯಾರೂ ಇಲ್ಲ, ಯಾವುದೂ ಇಲ್ಲ. ನಮ್ಮದು ಇಲ್ಲಿಯವರೆಗಿನ ಅಭ್ಯಾಸ, ಶಾಸ್ತ್ರ, ಸ್ವಾಧ್ಯಾಯ ಈ ಕಾರ್ಯದ ಕಡೆಗೆ ಬರುವುದರಲ್ಲಿ ಅನುಕೂಲ ಆಗಲಿಲ್ಲ, ಪ್ರೇರಣೆ ನೀಡಲಿಲ್ಲ ಅಂತಂದ್ರೆ ಆ ಸ್ವಾಧ್ಯಾಯಕ್ಕೆ, ಆ ವಾಚನಕ್ಕೆ ಯಾವ ಬೆಲೆನೂ ಇಲ್ಲ. ಅಂದ್ರೆ ಅಂದ್ರೆ ಬಂಧದ ಅಭಾವ ಮಾಡುವ ಸಾಮರ್ಥ್ಯ ಅದರಲ್ಲಿ. ಬಂಧದ ಅಭಾವ ಮಾಡುವ ಸಾಮರ್ಥ್ಯ ಒಂದೇ ಒಂದು, ಏನ? ಶುದ್ಧ ಚೈತನ್ಯದ ಅನುಭವ. ನೀವು ನಮೋ ಅರಹಂತ ಅಂದ್ರೆ ಬೇಕಾದ್ರೆ ಅಂತಿದ್ರೆ ಬಿಟ್ರಿ, ಅರಹಂತರನ್ನು ಈ ಚಕ್ಷು ಇಂದ್ರಿಯದಿಂದ ನೋಡ್ರಿ ಬೇಕಾದರೆ ನೋಡ್ತಿದ್ರೆ ಬಿಟ್ರಿ. ಆದರೆ ಶುದ್ಧ ಸ್ವರೂಪದ ಅನುಭವ ಆಗದ ವಿನಃ ಬಂಧದ ನಿರೋಧ ಅರ್ಥಾತ್ ನಿರ್ಜರೆ ಅರ್ಥಾತ್ ಮೋಕ್ಷದ ಸಮೀಪ ಹೋಗುವುದು ಸಾಧ್ಯ ಇಲ್ಲ ಮತ್ತು ಇಲ್ಲ. ನಡೀರಿ. ಸಹಜಂ ಜ್ಞಾನಂ ಸ್ವಯಂ ಸತತಂ ಸದಾ ವಿಂದತಿ. ಸಮ್ಯಕ್ ದೃಷ್ಟಿ ಜೀವನು ಸ್ವಭಾವದಿಂದಲೇ ಶುದ್ಧ ಚೈತನ್ಯ ವಸ್ತುವನ್ನು, ಅರೆ ವಸ್ತು ರೀ, ವಸ್ತು ಎಂಥ ವಸ್ತು? ಚೈತನ್ಯ ವಸ್ತು. ಎಂಥ ಚೈತನ್ಯ? ಶುದ್ಧ ಚೈತನ್ಯ. ನಮಗಂತೂ ವಸ್ತುವಿನ ದರಕಾರಿಲ್ಲ, ಇದ್ರ ಚೈತನ್ಯ ವಸ್ತುವಿನ ದರಕಾರಿಲ್ಲ, ಇದ್ರ ಶುದ್ಧ ಚೈತನ್ಯದ ಪ್ರಜ್ಞೆ ಇಲ್ಲ. ವಸ್ತುವಿನ ದರಕಾರಿಲ್ಲ, ನಮಗೆ ಬರೀ ಪರ್ಯಾಯ ರೀ. ವಸ್ತುವಿನ ಪರಿವೇ ಇಲ್ಲ, ಬರೇ ಪರ್ಯಾಯ. ಒಂದು ವೇಳೆ ಇದ್ರೂ ಕೂಡ ಚೈತನ್ಯ ವಸ್ತು ಅಲ್ಲ, ಜಡ ವಸ್ತು. ಒಂದು ವೇಳೆ ಚೈತನ್ಯ ವಸ್ತುವಿನ ಪರಿವೇ ಉಂಟಾದ್ರೂ ಕೂಡ ಶುದ್ಧ ಚೈತನ್ಯ ಅಂತ ಅಲ್ಲ. ಲಕ್ಷ್ಯದೊಳಗೆ ಬಂದ್ರೂ ಕೂಡ ನಮ್ಮ ಜ್ಞಾನ ಯಾವ ರೂಪದಿಂದ ಲಕ್ಷ್ಯದಲ್ಲಿ ಬರ್ತಾ ಇದೆ ಹೇಳ್ರಿ. ಹೊರಗಿನೂ ಬಿಟ್ಬಿಡೋಣ, ಈಗ ಸೂಕ್ಷ್ಮಕ್ಕೆ ಬಂದೆವು. ವಸ್ತುವಿನ ಪರಿವಿಲ್ಲ, ಚೈತನ್ಯ ವಸ್ತುವಿನ ಪರಿವಿಲ್ಲ, ಅವು ಎರಡೂ ಮಾತಿನ ಚರ್ಚೆ ಉಳಿಲ್ರಿ. ಶುದ್ಧ ಚೈತನ್ಯ, ಅರೆ ಜ್ಞಾನ ಅಂತ ಹೇಳಿದ ನಂತರ ನಮಗೆ ಎಂಥ ಜ್ಞಾನದ ಸ್ವೀಕಾರ ಇದೆ? ಎಂಥ ಜ್ಞಾನದ ಸ್ವೀಕಾರ ಇದೆ? ಮಲಿನ ಜ್ಞಾನದ, ಖಂಡಿತ ಆಗಿರುವಂಥ ಜ್ಞಾನದ, ತುಂಡಾಗಿರುವಂಥ ಜ್ಞಾನದ. ಖಂಡಿತ ಜ್ಞಾನ, ತುಂಡಾಗಿರುವ ಜ್ಞಾನ ಅಥವಾ ಜ್ಞಾನದ ತುಂಡ, ಅದು ಜ್ಞಾನ ಏನ್ರಿ? ಯಾವುದು ವಿಕೃತ ಆಗಿದೆ, ತನ್ನ ರೂಪವನ್ನು ಮೇಕಪ್ ಮಾಡಿಕೊಂಡಿದೆ, ಅದು ಜ್ಞಾನ ಏನ್ರಿ? ಭಾಳ ಕಠಿಣ ಇದೆ. ಅದಕ್ಕೆ ಹೇಳಿದ್ರೆ ಸೂಕ್ಷ್ಮ. ಭಗವಂತರನ್ನ ಅಷ್ಟು ಉಚ್ಚ ಕೋಟೆಯವರದಾರ್ರಿ. ಅವರು ಹೇಳುವ ಮಾತು, ಅರೆ ಭಗವಂತರ ನಾವು ಕಣ್ಣಿನಿಂದ ನೋಡಿ ಬರ್ತೇವೆ, ಅವರು ಭಗವಂತರನ್ರಿ ಮಂದಿರದೊಳಗ. ಅವರು ಭಗವಂತರೇನ್ರಿ? ಭಗವಂತತೆಯ ದರ್ಶನ ನಮಗಾಗಿದೆ ಏನ್ರಿ? ಆಗಿಲ್ಲ. ಸ್ವಯಂಭೂ ಸ್ತೋತ್ರದೊಳಗೆ ಸಮಂತಬದ್ಧ ಆಚಾರ್ಯರು
ಪ್ರಭು ಮಿಥ್ಯಾದೃಷ್ಟಿ ಜೀವ ಅನಂತ 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 ಕಾಲ ಕಳೆದು ಹೋದ್ರು ಇನ್ನೂ ನಿನ್ನ ದರ್ಶನನ ಮಾಡಲಿಲ್ಲ. ಅವರು ಭಗವಂತರಲ್ಲ. ನಾವು ಯಾರನ್ನ ನೋಡ್ತೇವಲ್ಲ, ಯಾವ ರೂಪದಿಂದ ನೋಡ್ತೇವಲ್ಲ, ಹೇಗೆ ನೋಡ್ತೇವಲ್ಲ, ಹೇಗೆ ಕಾಣಿಸ್ತಾ ಇದ್ದಾರಲ್ಲ ಭಗವಂತರ. ಎಂಥ ಜ್ಞಾನ, ವಿಕೃತ ಜ್ಞಾನ. ಅರೆ ಯಾವುದು ಹೇಗಿದೆ ಹಾಗೆ ನೋಡುವಂಥ ಜ್ಞಾನನೇ ಇಲ್ಲ. ಯಾಕೆ ಅಂತಂದ್ರೆ ಅದು ಮೊದಲು ಹೇಗಿದೆ ಹಾಗೆ ಬೇಕರಲ್ಲ. ಅಂದ್ರೆ ಯಾವುದು ಹೇಗಿದೆ ಹಾಗೆ ನೋಡೋದ್ರೆ ಅದು ಮೂಲನ ಏನಾಗಿದೆ? ಕೆಟ್ಟು ಹೋಗಿದೆ ರೀ, ಕೆಟ್ಟು ಹೋಗಿದೆ, ತುಂಡಾಗಿದೆ, ತುಂಡಾಗಿದೆ ರೀ, ನಿಸ್ಸತ್ವವಾಗಿದೆ. ಅದರ ಮೇಲೆ ಭಾರ ಇದೆ, ಜಜ್ಜಿ ಹೋಗಿದೆ. ಅದು ಹೇಗೆ, ಯಾವುದನ್ನು ಹೇಗಿದೆ ಹಾಗೆ ನೋಡೋದ್ರೆ ಅದು ಸಮ್ಯಕ್ ದೃಷ್ಟಿ ಜೀವನು. ಸಮ್ಯಕ್ ದೃಷ್ಟಿ ಜೀವನು ಸ್ವಭಾವದಿಂದಲೇ ಶುದ್ಧ ಚೈತನ್ಯ ವಸ್ತುವನ್ನು ಸ್ವಭಾವದಿಂದಲೇ. ಸಮ್ಯಕ್ ದೃಷ್ಟಿಯ ಜೀವದ ಸ್ವಭಾವನೆ ಹೀಗಿದೆ. ಹೇಗಿದೆ? ಶುದ್ಧ ಚೈತನ್ಯ ವಸ್ತುವನ್ನು ಅನುಭವ ಮಾಡುವಂಥದ್ದು, ಆಸ್ವಾದ ತಗೊಳ್ಳುವಂಥದ್ದು. ರಾಗದ ಸಮಯದೊಳಗೆ, ದ್ವೇಷದ ಸಮಯದೊಳಗೆ, ವಿಕಾರದ ಸಮಯದೊಳಗೆ, ಕಾಮ ಭೋಗ ಬಂಧದ ಕಥೆಯ ಸಮಯದೊಳಗೆ ಅವೇನು ಮಾಡ್ತಾ ಇದ್ದಾನೆ? ಶುದ್ಧ ಚೈತನ್ಯದ ಅನುಭವ ಮಾಡ್ತಾ ಇದ್ದಾನೆ. ಯಾಕೆ? ಅವನ ಸ್ವಭಾವನೆ ಅಂಥದ್ದಿದೆ. ದೋಷ ನೋಡುವಂಥವ ಎಲ್ಲಿ ಹೋದ್ರೂ ದೋಷವನ್ನೇ ನೋಡ್ತಾನೆ ನಿಲ್ರಿ. ಕಾಮಿ ಪುರುಷ ಕಾಮೋದ್ದೀಪಕ ವಸ್ತುಗಳನ್ನೇ ನೋಡ್ತಾನೆ ನಿಲ್ರಿ. ಕಾಮ ಪ್ರೇರಕ ಪದಾರ್ಥಗಳನ್ನೇ ನೋಡ್ತಾನೆ ನಿಲ್ರಿ. ಹಾಗಾದ್ರೆ ಸಂಸಾರಿ, ತೀವ್ರ ಕಷಾಯಿ, ಮಹಾಪಾಪಿಯನ್ನು ನೋಡುವ ವೇಳೆದೊಳಗೂ ಕೂಡ ಸಮ್ಯಕ್ ದೃಷ್ಟಿ ಜೀವ ಶುದ್ಧ ಚಿದ್ರೂಪವನ್ನೇ ನೋಡ್ತಾನೆ. ಯಾರು ಎಲ್ಲಿ ರಮಿಸುವರವರು ಅಲ್ಲಿಂದ ಹೊರಗೆ ಬರಲಾರರು. ಪೂಜ್ಯಪಾದಾಚಾರ್ಯ ದೇವರು ಯಾರು ಎಲ್ಲಿ ರಮಿಸುವರು ಅವರು ಅಲ್ಲಿಂದ ಹೊರಗೆ ಬರಲಾರರು. ಯಾವ ಸ್ವಭಾವದಲ್ಲಿ ಒಂದು ಸಮಯ ರಮಿಸಿದನೋ, ಅರೆ ರಮಿಸೋದರ್ಥಾತ್ ಆ ಸ್ವಭಾವದ ಸಂಪೂರ್ಣ ರೂಪದಿಂದ ಅವನಿಗೆ ಪರಿಚಯ ಆದದ್ದಿದೆ, ಅನುಭವದೊಳಗೆ ಬಂದದ್ದಿದೆ. ಅದರ ಸ್ವರೂಪವನ್ನು ಪ್ರತ್ಯಕ್ಷ ಆಸ್ವಾದಿಸಿದಾನೆ, ಅನುಭವಿಸಿದಾನೆ. ಅವ ಅಲ್ಲಿಂದ ಹೊರಗೆ ಹೇಗೆ ಬರವ ಹೇಳ್ರಿ? ಯಾತಕ್ಕಾಗಿ ಬರವ? ಅಂಥದ್ದೇನಿದೆ ಹೊರಗರೆ? ಹೊರಗೇನಿದೆ ಅಂಥದ್ದಂತೂ ಇಲ್ಲ. ಆದ್ರೆ ಅಂಥದ್ರ ಜಾತಿಯದ ಒಂದು ಅಂಶ ಕೂಡ ಇಲ್ರಿ ಹೊರಗ. ಭಗವಂತರ ಮಂದಿರದೊಳಗೂ ಕೂಡ ಇಲ್ಲ. ಆದ್ರೆ ಪಾಪಿಯ ಪಾಪ ಪರಿಣಾಮದೊಳಗೂ ಕೂಡ ಅವ ಅದನ್ನೇ ನೋಡ್ತಾನ್ರಿ. ಇನ್ನು ಭಗವಂತರ ಹತ್ರ ನೋಡುವುದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ರಲ್ಲ. ತೀವ್ರ ಕಷಾಯಿ, ಮಹಾಪಾಪಿ, ವ್ಯಸನಿ ಅಂಜನ್ಚೋರನ ಕಥೆಯನ್ನ ದಿಗಂಬರಾಚಾರ್ಯರು ಹೇಗೆ ಬರೆದರು ಹೇಳ್ರಿ? ರಾವಣನ ಕಥೆಯನ್ನ ಹೇಗೆ ಬರೆದರು? ಅವನ ಪಾಪಿ ಇದ್ದೇನ, ಅರೆ ಅವನ ಭದ್ರವಾದಂಥ ಉತ್ತಮವಾದಂಥ ಚರಿತ್ರವನ್ನು ಯಾವ ರೀತಿ ನಿರೂಪಣೆ ಮಾಡಿದರು? ಅಂಜನಚೋರನ ಚರಿತ್ರವನ್ನ ಎಲ್ಲಿಂದ ಪ್ರಾರಂಭ ಮಾಡಿದರು? ಎಲ್ಲಿಂದ ಪ್ರಾರಂಭ? ರಾಜಕುಮಾರ್ರೇ. ವಿಚಾರ ಮಾಡೋದು, ಕಥೆ ಎಲ್ಲಿಂದ ಪ್ರಾರಂಭ ಆಗ್ತಿದೆ, ಯಾವ ರೀತಿ ಎಲ್ಲಿಗೆ ತಲುಪ್ತಿದೆ ಅನ್ನೋದು ತಿಳಿದು ಬರಬೇಕಾದ್ರೆ ಎಲ್ಲಿಂದ ಪ್ರಾರಂಭ ಆಗ್ತಿದೆ ಗೊತ್ತಾಗ್ಬೇಕು. ಅದನ್ನೇ ಪೂಜ್ಯಪಾದಾಚಾರ್ಯ ದೇವ ಸರ್ವಾರ್ಥ ಸಿದ್ಧಿ ಟೀಕೆಯೊಳಗೆ ಸ್ಪಷ್ಟಪಡಿಸಿದರು. ಕ್ಷತ್ರಿಯರು, ರಾಜಕುಲದವರ ದೀಕ್ಷೆ ತಗೊಳ್ತಾರೆ, ಸಾಮಾನ್ಯ ಕುಲದವರ ದೀಕ್ಷೆ ತಗೊಳ್ಳುವುದಿಲ್ಲ. ಮಹಾಪುರುಷರ ಯಾವುದನ್ನು ಅಂಗೀಕಾರ ಮಾಡ್ತಾರೋ ಅದಕ್ಕೆ ಮಹಾವ್ರತ ಅಂತಾರೆ.
ಮಹಾವ್ರತಗಳನ್ನು ಯಾರು ಅಂಗೀಕಾರ ಮಾಡ್ತಾರೋ ಅವರು ಮಹಾಪುರುಷರು ಇರ್ತಾರೆ. ಹೀನ ಪುರುಷರಿಗೆ ಅರ್ಥಾತ್ ದುರ್ಬಲ ಪುರುಷರಿಗೆ ಮಹಾವ್ರತಗಳ ಅಂಗೀಕಾರ ಮಾಡೋದು ಸಾಧ್ಯ. ಮಹಾವ್ರತದ ಅಂಗೀಕಾರ ಮಾಡಬೇಕಾದ್ರೆ ದುರ್ಬಲ ಪುಕ್ಕಲ ಮನುಷ್ಯ ನಡೆಯೋದಿಲ್ಲ. ನಿನ್ನಿವಂತಲ್ಲ ಭಯ ಯಾವುದರದ, ಇಲ್ಲೂ ಅದರದ ಚರ್ಚೆ ಮಾಡಿದಾರೆ. ಇಹಲೋಕ ಪರಲೋಕ ಇವೆರಡರದ್ದು ಮಾಡಿದಾರ್ರಿ ಚರ್ಚೆ. ಉಳಿದ 5ರದ್ದು ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳೋದಿದೆ. 2ರದ್ದು ಹೇಳಿದ್ರೆ ಸಾಕು. ಉಳಿದು ಎಷ್ಟೇ ಇರಲಿ ಅವೆಲ್ಲವನ್ನು ತಿಳ್ಕೊಳ್ಳುವಂಥದ್ದ ಒಂದು ಯೋಗ್ಯತೆ ಪಾತ್ರತೆ ಈ ಜ್ಞಾನದೊಳಗೆ ಬರ್ತದೆ. ಇಹಲೋಕ ಯಾವುದು, ಪರಲೋಕ ಯಾವುದು, ಯಾವ ಲೋಕ, ಇನ್ನು ಯಾವ ಲೋಕದಿಂದ, ಲೋಕದ ಯಾವ ಪದಾರ್ಥದಿಂದ ಈ ಜೀವನಿಗೆ ಏನಾಗೋದಿದೆ ಹೇಳ್ರಿ? ಹಾನಿ ಏನಾಗೋದಿದೆ ರೀ? ಕ್ಷತಿ ಏನು ಬರೋದಿದೆ? ಕ್ಷತ ವಿಕ್ಷತ ಯಾವುದರಿಂದ ಆಗ್ತಾ ಇದೆ? ನಮ್ಮ ಪರಿಣಾಮ ವಿಪರೀತ ಮನ್ನಣೆಯಿಂದ, ಅಶುದ್ಧ ಭಾವದಿಂದ ನಮ್ಮ ಪರಿಣಾಮ ಕ್ಷತ ವಿಕ್ಷತ ಆಗ್ತಾ ಇದೆ. ವಿಶ್ವದ ಯಾವ ಪದಾರ್ಥದೊಳಗೆ ಅದು ಎಷ್ಟೇ ಸನಿಹ ಇರಲಿ, ಎಷ್ಟೇ ನಿಕಟವರ್ತಿ ಇದ್ರೂ ಆ ಪದಾರ್ಥ ನಮ್ಮ ಪರಿಣಾಮಕ್ಕೆ ಯಾವ ಬಾಧೆನೂ ಮಾಡುವ ಸಾಧ್ಯತೆ ಇಲ್ಲ. ಮಾಡುವ ಸಾಧ್ಯತೆ ಇಲ್ಲದ್ರೊಳಗೆ 2ರದ್ದೂ ಸಾಮರ್ಥ್ಯ ಇದೆ. ಇದನ್ನು ಯಾವುದು ಇದೆಯಲ್ಲ ಪರಿಣಾಮ, ಅದರದ್ದು ಅಂಥ ಸಾಮರ್ಥ್ಯ ಇದೆ. ಯಾವುದು ಬಂದ ಅಪ್ಪಳಿಸಿದ್ರೂ ಅದರಲ್ಲಿ ಏನೂ ಆಗುವುದಿಲ್ಲ. ಇನ್ನು ಅದು ಇದೆಯಲ್ಲ ಪರಪದಾರ್ಥ, ಅದರಲ್ಲೇನೋ ಅಂಥ ಸಾಮರ್ಥ್ಯ ಇದೆ. ಇನ್ನೊಂದರ ಕಡೆಗೆ, ನಿನ್ನ ಪರಿಣಾಮದ ಕಡೆಗೆ ಅದು ಬರೋದನ್ನೇ ಇಲ್ಲ. ನಿಮ್ಮ ಪರಿಣಾಮದ ಸುದ್ದಿಗೆನ ಬರೋದಿಲ್ಲ. ಅದಕ್ಕೇನು ಕಾರಣ ಇದೆ ಹೇಳ್ರಿ ನೋಡೋಣ. ದೇಹಕ್ಕೇನು ಅವಶ್ಯಕತೆ ಇದೆ? ದೇಹದ ಸ್ಥಿತಿಗತಿಗೆ ಏನು ಅವಶ್ಯಕ ಇದೆ? ಜೀವನಿಗೆ ದುಃಖ ಕೊಡುವಂಥದ್ದ. ಅದಕ್ಕೇನು ಬಿದ್ದಿದೆ ರೀ ಕಾರ್ಯ? ಏನು ಅವಶ್ಯಕ ಇದೆ? ದೀಪವನ್ನು ಬೆಳಗುತ್ತಾ ಇರ್ತೇವೆ. ಈಗ ಮಂದಿರದೊಳಗನ ಬಂದಂಥ ನೋಡಿದಂಥ ಆದಂಥ ವಿಚಾರ, ದೀಪವನ್ನು ಬೆಳಗುತ್ತಾ ಇರ್ತೇವೆ. ಯಾರೋ ಬೆಳಗುತ್ತಾ ಇರ್ತಾರೆ. ಆ ಬೆಳಗುತ್ತಾ ಇರುವಂಥವ್ರ ಕೈಗೆ ದೀಪಕ್ಕೆ ಯಾವ ಪ್ರಕಾರದ ಸಂಬಂಧ ಇಲ್ಲ. ಆ ದೀಪದೊಳಗಿದೆ. ಮೇಲೆ ಹೋದ್ರೂ ಕೆಳಗೆ ಬಂದ್ರೂ, ಆ ಕಡೆ ಹೋದ್ರೂ ಈ ಕಡೆ ಹೋದ್ರೂ ದೀಪದ ಜ್ಯೋತಿ ತನ್ನ ಸ್ವಭಾವದಿಂದ ಒಂದು ಅಂಶ ಕೂಡ ಆ ಕಡೆ ಈ ಕಡೆ ಆಗೇ ಇಲ್ಲ. ಆಗಿದೆ ಅಂತ ಒಂದು ವಸ್ತುವನ್ನು ಎದುರಿಗಿಟ್ಕೊಂಡು ನೋಡೋದು, ದೀಪವನ್ನೇ, ದೀಪದ ಜ್ಯೋತಿಯನ್ನೇ ಎದುರಿಗಿಟ್ಕೊಂಡು ನೋಡೋದ. ಅದು ಎಲ್ಲಿ ಹೋದ್ರೂ ಯಾವುದರಿಂದ ಪ್ರಭಾವಿತ ಆಗ್ತಾ ಇದೆ ರೀ? ಯಾವುದನ್ನು ಪ್ರಭಾವಿತ ಮಾಡ್ತಾ ಇದೆ? ಏನೂ ಇಲ್ಲ, ಬಸ್ ತನ್ನಲ್ಲೇ ಹಾಗೆ ಈ ಚೈತನ್ಯ ಜ್ಯೋತಿ ಇದೆ. ಜ್ಯೋತಿಯನ್ನೇ ನೋಡೋದು ಅಂಥೇಳಿ ಹೇಳ್ತು. ಹಾಗೆ ಈ ಚೈತನ್ಯ ಜ್ಯೋತಿ ಇದೆ. ಯಾವುದರಿಂದ ಪ್ರಭಾವಿತ ಆಗ್ತಾ ಇದೆ? ಯಾವುದನ್ನು ಪ್ರಭಾವಿತ ಮಾಡ್ತಾ ಇದೆ ಹೇಳಿ? ಜ್ಞಾನ ಜ್ಯೋತಿಯೇ ಯಾವುದನ್ನು ಪ್ರಭಾವಿತ ಮಾಡ್ತಾ ಇದೆ? ಯಾವುದರಿಂದ ಪ್ರಭಾವಿತ ಆಗಬೇಕಾಗಿದೆ? ಅದರ ಸ್ವಭಾವ ಏನಿದೆ? ಬಸ್ ಜ್ಯೋತಿ ಸ್ವರೂಪನೇ ಇದೆ. ಅದು ಯಾವುದರಿಂದನೂ ಪ್ರಭಾವಿತ ಆಗುವುದಿಲ್ಲ, ಯಾವುದನ್ನೂ ಪ್ರಭಾವಿತ ಮಾಡುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವದ ಸ್ವಭಾವನೆ ಹೇಗಿದೆ? ಶುದ್ಧ ಚಿದ್ರೂಪದ ಚೈತನ್ಯದ ಅನುಭವ ಆಸ್ವಾದ ಮಾಡುವಂಥದ್ದನೇ ಇದೆ. ಯಾರ ಶುದ್ಧ ಚಿದ್ರೂಪ ಚೈತನ್ಯ ಸ್ವಭಾವದ ಚೈತನ್ಯ ವಸ್ತುವಿನ, ಅದೇ ವಸ್ತುವಿನಿಂದ ಸ್ವಭಾವ ಅಭಿನ್ನ ಇದೆ ರೀ. ಸ್ವಭಾವ ವಸ್ತುವಿನಿಂದ ಅಭಿನ್ನ ಇದೆ, ವಸ್ತುವಿನಿಂದ ಸ್ವಭಾವ ಅಭಿನ್ನ ಇದೆ. ಹಾಗಾದರೆ ಸ್ವಭಾವದ ಅನುಭವ ಮಾಡಬೇಕಾದ್ರೆ ವಸ್ತುವಿನ ಜೊತೆಗೆ ಅಭೇದತೆ ಬೇಕ್ರಿ. ಆಗ ಅವನ ಸ್ವಭಾವನೇ ಇದೆ. ಯಾವುದ ವಸ್ತುವಿನ ಜೊತೆಗೆ ಅಭೇದತೆಯನ್ನೇ ಸಾಧಿಸಿ ಅನುಭವ ಮಾಡುವಂಥದ್ದು ಸಮ್ಯಕ್ ದೃಷ್ಟಿ ಜೀವದ ಸ್ವಭಾವನೆ ಇದೆ. ಅವು ಯಾವುದರ ಸಲುವಾಗಿ ಬಂಧಯೋಗ್ಯ ಪರಿಣಾಮದೊಳಗೆ ಬರ್ತಾನೆ, ಅವನಲ್ಲೇ ಯಾವ ಕಾರಣದಿಂದ ಬಂಧಯೋಗ್ಯ ಪರಿಣಾಮಗಳಾಗ್ತವೆ. ಬಂಧಯೋಗ್ಯ ಪರಿಣಾಮನ ಆಗುವುದಿಲ್ಲ ಅಂದಮೇಲೆ
ಕರ್ಮಗಳ ನಿರ್ಜರೆಯ ಸಲುವಾಗಿ ಅವೇನು ಮಾಡ್ಬೇಕ್ರಿ? ಮತ್ತೆ ನಿರ್ಜರೆಯ ತಾತ್ಪರ್ಯನ ಏನು ಹೇಳಿದ್ದಿತ್ತು? ಬಂಧ ಆಗದೆ ಇರುವುದೇ ನಿರ್ಜರೆ. ಉಳಿದ ಸತ್ತಾದೊಳಗಿನ ಕರ್ಮ ಸಂಸ್ಕಾರದಿಂದ ಪ್ರಭಾವಿತ ಆಗ್ತಾ ಇರುವಂಥ ಪರಿಣಾಮ ಅವಕ್ಕೇನೂ ಇಲ್ಲರಿ. ಅವು ಬರೀ ವ್ಯವಹಾರದಿಂದ ಕಥನದ ಶ್ರೇಣಿಯೊಳಗೆ ಬರ್ತವೆ. ಕಾರ್ಯದೊಳಗೆ ಅವುಗಳದ್ದೇನೂ ಪ್ರಯೋಜನ ಇಲ್ಲವೇ ಇಲ್ಲ. ನೋಡಿ, ಒಂದು